ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಐಶ್ವರ್ಯ ಅಡುಗೆ ಮಾಡಿದ್ದಾಳೆ, ಎಲ್ಲರಿಗೂ ಊಟ ಬಡಿಸೋಕ್ಕೆ ಊರ ಜನ ಎಲ್ಲ ಕೂರಿಸಿದ್ದಾಳೆ. ಆದರೆ ಅವ್ರ ಅತ್ತೆ ಜಯ ಮಾತ್ರ ಬರ್ತಾ ಇಲ್ಲ ಊಟಕ್ಕೆ. ಅವ್ರ ಅತ್ತೆ ಬರಲಿಲ್ಲ ಅಂದರೆ ಅವ್ರ ಮಾವನೂ ಬರುವಂಗಿಲ್ಲ. ಅವ್ರ ಮಾವನೂ ಅಲ್ಲೇ ನಿಂತಿದ್ದಾನೆ. ಅದಕ್ಕೆ ಅವ್ರ ಮಾವ ಐಶ್ವರ್ಯಗೆ ಹೇಳ್ತಾನೆ, ನಿಮ್ಮ ಅತ್ತೆನೂ ಕರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅತ್ತಮ್ಮ ಬನ್ನಿ ಊಟ ಮಾಡಿರಂತೆ, ಹೇಗೆ ಅಡುಗೆ ಮಾಡಿದ್ದೀನಿ ನೋಡಿರಂತೆ, ಬನ್ನಿ ಅತ್ತಮ್ಮ ಊಟ ಮಾಡಿರಂತೆ ಅಂತ ಕರಿತಾಳೆ. ನಿನ್ನ ಅಡುಗೆ ಯಾರು ತಿಂತಾರೆ, ಅದೇನು ತಿನ್ನಂಗಿರುತ್ತಾ, ನಾನು ಬರಲ್ಲ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಚಪ್ಪರಿಸ್ಕೊಂಡು ತಿಂತಾ ಇರ್ತಾರೆ. ಆವಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಐಶ್ವರ್ಯ ಅಡುಗೆ, ಜಯಮ್ಮನ ಸೊಸೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಡುಗೆ ಅಂತ ಎಲ್ಲ ಮಾತಾಡ್ಕೊಂಡು ತಿಂತಾ ಇರ್ತಾರೆ. ಅಜ್ಜಿಗೂ ಊಟ ಹಾಕಿದ್ದಾರೆ, ಅಜ್ಜಿನೂ ಊಟ ಮಾಡ್ತಾಯಿದೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾಯಿದೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳುವಾಗ ಜಯನೂ ಮತ್ತು ಅವಳ ಗಂಡನೂ ಆ ಕಡೆ ನಿಂತಿರ್ತಾರೆ. ಬಾ ಜಯ ಊಟಕ್ಕೆ ಹೋಗೋಣ ಅಂತ ಗಂಡ ಕರಿತಾ ಇದ್ದಾನೆ, ಆದರೆ ಅವಳು ಬರ್ತಾ ಇಲ್ಲ. ಕೊನೆಗೆ ಬಾಜಯ್ಯ ಬಾಜಯ್ಯ ಯೋ ಬಾಜಯ್ಯ ಅಂತ. ಆಮೇಲೆ ಅವ್ರ ಅತ್ತೆ ಹೇಳ್ತಾರೆ, ಬಂದು ಕುತ್ಕೋ ಜಯ, ಊಟ ಮಾಡಿ ನೋಡು ಟೇಸ್ಟು, ನಿನ್ನ ಸೊಸೆ ಹೆಂಗೆ ಮಾಡವಳೆ ಅಂತ, ನಿನ್ನ ಥರನೇ ಮಾಡವಳ ಬೇರೆ ಥರ ಇದೆಯಾ ನೋಡನ್ನ, ಕೂತ್ಕೋ ಅಂತ ಹೇಳ್ತಾಳೆ. ಆಮೇಲೆ ಕೊಸ್ರುಕೊಂಡು ಬಂದು ಕೂತ್ಕೊತಾಳೆ. ಕೂತ್ಕೊಂಡಾಗ ಅವರಿಗೂ ಒಂದೊಂದು ಎಲೆ ಹಾಕಿರ್ತಾಳೆ, ಬಂದು ಕೂತ್ಕೊತಾರೆ ಇಬ್ಬರೂ. ಆಮೇಲೆ ಊಟಕ್ಕೆ ಕೈ ಇಡೋದೇ ಇಲ್ಲ ಇವಳು, ಎಷ್ಟೊತ್ತಾದರೂ ವಿಜಯ ಕೈ ಇಡೋದೇ ಇಲ್ಲ. ಎಲ್ಲ ಕೂತಿರೋರ್ದೆಲ್ಲ ಅರ್ಧ ಊಟ ಆಗೋಗುತ್ತೆ. ಆವಾಗ ಇವಳು ಜಯ ಊಟ ಮಾಡುವಂಥ ಗಂಡ ಹೇಳ್ತಾನೆ, ಕೇಳಲ್ಲ. ಆಮೇಲೆ ಅವನ ತಟ್ಟೆ ಅವನ ಎಲೆಯಿಂದನೇ ತೆಗೆದುಬಿಟ್ಟು ಅವಳಿಗೆ 2-3 ತುತ್ತು ಕೊಡ್ತಾನೆ. ಆವಾಗ ಬೇಡ ಬೇಡ ಅಂದ್ಕೊಂಡು, ಇಸ್ಕ ತಿನ್ನು ಜಯ, ಅದು ಯಾಕೆ ಹಂಗೆ ಆಡ್ತೀಯ ಅಂತ ಅತ್ತೆ ಹಂಗಂದ ತಕ್ಷಣವೇ ಬಾಯಿ ಬಿಡ್ತಾಳೆ. ಇಸ್ಕೊಂಡು ತಿಂದು, ಅಲ್ಲ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಇವಳಿಗೆ ಹೆಂಗೆ ಗೊತ್ತಾಯಿತು, ಹೆಂಗೆ ಮಾಡ್ತಾಳೆ ಇವಳು, ಹೆಂಗೆ ಸಾಧ್ಯ ಅಂತ ಅವಳು ಯೋಚನೆ ಮಾಡ್ತಾಳೆ ಅವ್ರ ಅತ್ತೆ. ಆಮೇಲೆ ಎಲ್ಲೂ ಏನೂ ಒಳೆಯೋದೇ ಇಲ್ಲ, ಹೆಂಗೆ ಮಾಡಿದ್ಲು ಅಂತಲೂ ಗೊತ್ತಾಗೋದಿಲ್ಲ. ಆಮೇಲೆ ಇವರಿಬ್ಬರು ಇನ್ನೂ ಊಟಕ್ಕೆ ಬಡಿಸೇ ಆಯಿತು. ಅಜ್ಜಿ ಹೇಳುತ್ತೆ, ರಾಮಣ್ಣ ನೀನು ಬಡಿಸೋ ಊಟಕ್ಕೆ, ಅವಳೊಬ್ಬಳೆ ಐಶ್ವರ್ಯ ಬಡಿಸ್ತಾ ಇದ್ದಾಳೆ, ನೀನು ಸೇರ್ಕೊಂಡು ಬಡಿಸೋ ಅಂತ ಹೇಳುತ್ತೆ. ಆಯಿತು ಅಂತ ಬಡಿಸ್ತಾನೆ. ಆಮೇಲೆ ಇವರಿಬ್ಬರು ಊಟಕ್ಕೆ ಕೂತ್ಕೋಬೇಕು ಅಂಥೇಳಿ, ನೀವಿಬ್ಬರು ಊಟಕ್ಕೆ ಕೂತ್ಕೊಳ್ಳಿ, ಆ ಕಡೆ ಬಡ್ಸೋಕ್ಕೆ ಅವ್ರು ಇದ್ದಾರಲ್ಲ, ನೀವು ಕೂತ್ಕೊಳ್ಳಿ ಇಬ್ಬರೂ ಅಂತ ಹೇಳ್ತಾರೆ. ಅದಕ್ಕೆ ಜಯ, ಈಗಲೇನು ಅರ್ಜೆಂಟು ಊಟ ಮಾಡೋಕ್ಕೆ, ಎಲ್ಲರದ್ದು ಊಟ ಆಗಲಿ ಆಮೇಲೆ ಕೂತ್ಕೊ ಊಟ ಮಾಡಲಿ, ಈಗ ಬೇಡ ಊಟ ಅಂತ ಹೇಳ್ತಾಳೆ. ಆದರೆ ಐಶ್ವರ್ಯ ಕೇಳಲ್ಲ. ಅಯ್ಯೋ ಎಲ್ಲರೂ ಹೇಳ್ತವ್ರೆ ಅಂದಮೇಲೆ ನಮ್ಮ ಮೇಲೆ ಪ್ರೀತಿ ಕೇಳ್ತವ್ರೆ, ಕೂತ್ಕೊಳ್ಳಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸೇಮ್ ಎಲೆ ಹಾಕಿಸ್ಕೊಂಡು ಅವಳು ಊಟ ಮಾಡ್ತಾರೆ. ಅವರಿಬ್ಬರೂ ಊಟ ಮಾಡ್ತವ. ಅವನ ಬಾಯಿಗೆ ಇವ್ನು ತಿನ್ನಿಸ್ಬೇಕು ಅಂತ, ಇವನ ಬಾಯಿಗೆ ಅವ್ನು ತಿನ್ನಿಸ್ಬೇಕು ಅಂತ, ಅದೊಂದು 1/4 ಗಂಟೆ ಆ ಥರ ಮಾಡ್ತಾರೆ. ಆಮೇಲೆ ತುಂಬ ರುಚಿಯಾಗಿರುತ್ತೆ ಊಟ. ಎಲ್ಲರೂ ತಿಂದು ಬಾಯಿ ಮೇಲೆ ಕೈ ಇಟ್ಕೊತಾರೆ, ಇಷ್ಟು ಚೆನ್ನಾಗಿ ಐಶ್ವರ್ಯ ಊಟ ಅಡುಗೆ ಮಾಡಿದ್ದಾಳಲ್ಲ, ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು. ಆಗ ರಾಮಣ್ಣನ ಅಪ್ಪನೂ ಕೂಡ ತುಂಬ ಚೆನ್ನಾಗಿದೆ ಅಡುಗೆ, ಎಲ್ಲದೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ ನಮ್ಮ ಐಶು ಅಂತೇಳಿ ಹೇಳ್ಕೊಂಡು ಎಲ್ಲರೂ ಹೊಗಳ್ತಾರೆ. ತುಂಬ ಖುಷಿ ಪಡ್ತಾಳೆ ಇವಳು, ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂದ್ಕೊಂಡು ಅವಳೇ ಬೆನ್ನು ತೊಟ್ಕೊಂಡು ಖುಷಿ ಪಡ್ತಾಳೆ. ಆಮೇಲೆ ಎಲ್ಲರದು ಊಟ ಆಯಿತು. ಊಟ ಆಗಿ ಎಲ್ಲ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ರಾಮಣ್ಣನ ಅಪ್ಪ ಫೋನ್ ಮಾಡ್ತಾನೆ ಐಶು ಮನೆಗೆ. ಅವರು ಐಶು ಅಮ್ಮ ಫೋನ್ ಎತ್ತುತ್ತಾಳೆ. ಅವಳಲ್ಲಿ ಫೋಟೋ ನೋಡಿಕೊಂಡು ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಐಶು ಎಲ್ಪ್ ಕೇಳಿದ್ಲು, ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟೆ, ಹೇಳ್ಬೇಕಾಗಿತ್ತು, ಮಾಡ್ತೀನಿ, ನೀನು ಮಾಡಮ್ಮ, ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬೇಕಾಗಿತ್ತು, ನಾನು ಎಂಥ ಕೆಲಸ ಮಾಡಿದೆ, ಹೇಳ್ಕೊಡ್ಲಿಲ್ವಲ್ಲ ನಾನು ಅಂತೇಳಿ ತುಂಬ ನೊಂದ್ಕೋತಾ ಇರ್ತಾಳೆ. ಆಗ ನೊಂದ್ಕೊಂಡು ಕೂತಿರ್ತಾಳೆ. ಆಮೇಲೆ ಈ ಕಡೆ ರಾಮಣ್ಣನ ಅಪ್ಪ ಕೂಡ ಅವ್ರ ಅಮ್ಮಂಗೆ ತಿನ್ನಿಸ್ತಲೇ ಇರ್ತಾನೆ, ಮಧ್ಯೆ ಮಧ್ಯೆ ಒಂದೊಂದು ತುತ್ತು ತಿನ್ನಿಸ್ತಾನೆ ಇರ್ತಾನೆ. ಅವಳು ತಿಂತಾ ಇರ್ತಾಳೆ. ಆಗ ಏನಾಯ್ತು, ಅವಳು ಕೊಸ್ರುಕೊಂಡು ಬಾಯಿ ಬಿಡ್ತಲೇ ಇರ್ತಾಳೆ. ಆಮೇಲೆ ಅಜ್ಜಿ ಹೇಳುತ್ತೆ, ತಿನ್ನು ಜಯ, ಊಟ ಮಾಡು ಸುಮ್ಮನೆ, ಅದೇನು ಆಟ ಮಾಡ್ತೀಯ, ಊಟ ಮಾಡು ಸುಮ್ಮನೆ ಅಂತ ಹೇಳುತ್ತೆ. ಆವಾಗ ಎಲೆ ಕೈ ಹಾಕಿ ಊಟ ಮಾಡೋಕ್ಕೆ ರೆಡಿ ತಿಂತಾಳೆ. ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಹೆಂಗೆ ಕಲ್ತ್ಲು ಇವಳು ಅಂತ ಹೇಳ್ಬಿಟ್ಟು
ಊಟ ಮಾಡಿ ಎದ್ದು ಬರ್ತಾಳೆ. ಆಮೇಲೆ ಎಲ್ಲರದು ಊಟ ಆಯಿತು. ಅಡುಗೆ ಭಾಳ ಚೆನ್ನಾಗಿತ್ತು. ಎಲ್ಲರದು ಊಟ ಆಯಿತು. ಐಶ್ವರ್ಯಗೆ ಎಲ್ಲರೂ ಶಬಾಷ್ಗಿರಿ ಕೊಟ್ಟರು. ಐಶ್ವರ್ಯ ಅಂತೂ ಫುಲ್ಲು ಇಂಚಿಂಗು. ನನ್ನ ಊಟ ಎಲ್ಲ ಹೊಗಳಿದ್ರಲ್ಲ, ಏನು ಒಂದು ಚೂರು ಪ್ರಾಬ್ಲಮ್ ಇಲ್ದಲೆ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರಲ್ಲ ಅಂತೇಳ್ಬಿಟ್ಟು. ಆಗ ಎಲ್ಲ ಊಟ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲರೂ ಆಮೇಲೆ ಮನೆಗೆ ಹೋಗಿರ್ತಾರೆ. ಅಲ್ಲಿ ಐಶ್ವರ್ಯ ಅಮ್ಮಂಗೆ ಜಯಗಂಡ ಫೋನ್ ಮಾಡ್ತಾನೆ. ಮಾಡಿಬಿಟ್ಟು ಎಲ್ಲಿ ಸುಕನ್ಯಾ ನನ್ನ ಫ್ರೆಂಡು ಅಂತ ಕೇಳ್ತಾನೆ. ಅವರೆಲ್ಲಿರ್ತಾರಣ್ಣ, ಈಗ ಆಫೀಸಿಗೆ ಹೋಗಿರ್ತಾರೆ ಅಂತ ಹೇಳ್ತಾಳೆ. ಆಫೀಸಿಗೆ ಹೋಗಿದ್ರೇನಂತೆ, ನಂಬರ್ ಕೊಡು ಇಲ್ಲಿ ಫೋನ್ ಮಾಡ್ತೀನಿ ಅಂತ. ಅಯ್ಯೋ ಬೇಡ ಅಣ್ಣ, ನಂಬರ್ ಕೊಟ್ಟರೆ ಅವರು ಫೋನ್ ಎತ್ತಲ್ಲ, ನಾನೇ ಹೇಳ್ತೀನಿ ಬಿಡಿ ಅಂತ ಹೇಳ್ತಾಳೆ. ಆಮೇಲೆ ಹೀಗೆ ಐಶು ಇವತ್ತು ಅಡುಗೆ ಮಾಡಿದ್ಲು. ಏನು ಅಂತೀಯ ಅಂದರೆ ಎಲ್ಲ ಹಾಳು ಮಾಡಿಬಿಟ್ಟು ಬೈಸ್ಕೊಬಿಟ್ಲ ಅಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಬೈಸ್ಕೊಳ್ಳಿಲ್ಲ, ಭಾಳ ಚೆನ್ನಾಗಿ ಮಾಡಿದ್ಲು ಅಂತ. ಅದಕ್ಕೂ ನಂಬಿಕೆನೇ ಇಲ್ಲ ಅವಳಿಗೆ. ಭಾಳ ಚೆನ್ನಾಗಿ ಮಾಡಿದ್ಲು ಅಂದ್ರೂ ನಂಬಿಕೆನೇ ಇಲ್ಲ. ಸರಿ, ಹೆಂಗೆ ಏನೂ ಚೆನ್ನಾಗಿ ಮಾಡಿರಲಿಲ್ವ ಅಂತ ಕೇಳೋಕ್ಕೆ, ಚೆನ್ನಾಗಿ ಮಾಡಿರ್ಲಿಲ್ವ ಅಂತ ಕೇಳ್ತೀಯಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ಲು ಗೊತ್ತಾ, ತರಕಾರಿ ಹುಳಿ ಮತ್ತು ಪಾಯಸ ಮತ್ತು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲ. ಅಜ್ಜಿ ಕೂಡ ಹೊಗಳಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಊಟ ಮಾಡಿದ್ರು ಅಂತ ಎಲ್ಲ ಹೇಳ್ತಾನೆ. ನೀನು ನೋಡಬೇಕಿತ್ತು ಐಶು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಲು ಅಂತ. ತುಂಬ ಚೆನ್ನಾಗಿ ಮಾಡಿದ್ಲು, ತುಂಬ ರುಚಿಯಾಗಿ ಮಾಡಿದ್ಲು. ಊರು ಜನ ಎಲ್ಲ ಊಟ ಮಾಡಿದ್ರು, ಎಲ್ಲ ಒಪ್ಕೊಂಡು ಹೋದ್ರು ಅಂತ ಎಲ್ಲ ಹೇಳ್ಬಿಡ್ತಾನೆ. ಹೌದಾ, ಅಷ್ಟು ಚೆನ್ನಾಗಿ ಮಾಡಿದ್ಲಾ? ಅದು ಒಂದು ದಿವಸ ಅವಳು ಇಲ್ಲಿ ಬಂದು ಒಂದು ಬಿಸಿನೀರು ಕಾಯಿಸಿಲ್ಲ, ಒಂದು ಟೀ ಕಾಯಿಸಿಲ್ಲ ನಮ್ಮ ಮನೇಲಿ. ಅದು ಹೆಂಗಣ ಸಾಧ್ಯ ಅಂತ ಹೇಳ್ತಾಳೆ. ಏನೋ ಗೊತ್ತಿಲ್ಲಮ್ಮ, ತುಂಬ ಚೆನ್ನಾಗಿ ಮಾಡಿದ್ಲು. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಇಡೀ ಊರು ಜನನೇ ಹೊಗಳ್ಕೊಂಡು ಹೋದರು ಇವತ್ತು. ಐಶು ಅಡುಗೆ ಹೊಸ್ದಾಗಿ ಮದುವೆ ಆಗಿದ್ದಕ್ಕೆ ಅಡುಗೆ ಕಾರ್ಯಕ್ರಮ ಇಟ್ಕೊಂಡಿದ್ದು. ಊರವರಿಗೆಲ್ಲ ಐಶುನೇ ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು ಅಂತೇಳಿ, ಅದಕ್ಕೆ ಅವಳೇ ಅಡುಗೆ ಮಾಡಿದ್ಲು. ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಪಾಯಸ ಅಂದರೆ ಹೆಂಗಿತ್ತು ಅಂತೀಯ, ಅಯ್ಯೋ ಅನ್ನ ಸಾಂಬಾರು ಹುಳಿ ಅಂದರೆ ಹೆಂಗಿತ್ತು ಅಂತೀಯ ಅಂತ ಎಲ್ಲ ಹೊಗಳ್ತಾನೆ. ಎಲ್ಲ ಹೊಗಳ್ದಾಗ ಅವರಮ್ಮ ಖುಷಿ ಪಡ್ತಾಳೆ, ಸಖತ್ತು ಖುಷಿ ಪಡ್ತಾಳೆ ಅವರಮ್ಮ. ಅಯ್ಯೋ ಇಷ್ಟು ಚೆನ್ನಾಗಿ ಮಾಡಿಬಿಟ್ಲ ನನ್ನ ಮಗಳು ಅಡುಗೆನ ಅಂತೇಳ್ಬಿಟ್ಟು. ಆಮೇಲೆ ಸರಿ, ಇವರು ಬಂದಮೇಲೆ ಹೇಳ್ತೀನಿ ಬಿಡೋಣ ಅಂಥೇಳಿ ಆಮೇಲೆ ಎಲ್ಲ ಬನ್ನಿ ಮನೆಗೆ ಅಂತ ಕರೀತಾನೆ, ಹಳ್ಳಿಗೆ ಬನ್ನಿ ಅಂತ. ಅದಕ್ಕೆ ಹ್ಞೂ ಅಣ್ಣ ನಾವು ಬರಬೇಕು ಅಂತ ಇದ್ದು, ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ, ಯಾವುದಕ್ಕೂ ಫೋನ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಅಪ್ಪನ್ನ ಅಮ್ಮನ್ನೆಲ್ಲ ಕರೆದಿದ್ದೀನಿ, ಎಲ್ಲ ನಾಳೆ ಹಳ್ಳಿಗೆ ಬರ್ತಾರೆ ಅಂತ ಹೇಳಿದಾಗ ಜಯ ಜಗಳಕ್ಕೆ ಬೀಳ್ತಾಳೆ. ಏನಕ್ಕೆ ಅವ್ರು ಇಲ್ಲಿ ಬರಬೇಕು, ಮನೆ ಹಾಳರು, ನಮ್ಮ ಮನೆ ಹಾಳು ಮಾಡಿದ್ದಲ್ದಲ್ಲೇ ಇಲ್ಲಿಗೆ ಏನಕ್ಕೆ ಬರಬೇಕು, ಅವರು ಬರಕೂಡ್ದು ಇಲ್ಲಿಗೆ ಅಂತೇಳಿ ಜಗಳಕ್ಕೆ ಬೀಳ್ತಾಳೆ. ಆಗ ಐಶ್ವರ್ಯ ಸುಮ್ಮನೆ ಬಾಯಿ ಮುಚ್ಚಿರಿ ಸಾಕು, ಅವ್ರ ಅತ್ತೆಗೆ ಬಾಯಿ ಮುಚ್ಚಿರಿ ಸಾಕು, ನಮ್ಮಪ್ಪ ಅಮ್ಮ ಏನು ಮಾಡಿದ್ದಾರೆ ಅಂತ ಅವಳು ಬಂದುಬಿಡ್ತಾಳೆ. ಆಮೇಲೆ ಸರಿ ಸುಮ್ಮನಾಗ್ತಾರೆ. ಅವರಪ್ಪ ಅಂದರೆ ಐಶು ಮಾವ ಏನೂ ಮಾತಾಡಲ್ಲ. ಐಶು ಮಾತ್ರ ಹಾಗಂತಾಳೆ. ಆ ಕಡೆ ಅವರಮ್ಮ ಮಾತ್ರ ಫೋಟೋ ನೋಡಿಕೊಂಡು ಐಶು ಇದ್ದಿದ್ರೆ ಹಿಂಗೆ ಮಾಡೋಳು ಹಂಗೆ ಮಾಡೋಳು ಅಂತ ಹೇಳ್ಕೊಂಡು ಫೋಟೋ ನೋಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ. ಆದರೆ ಅದೇ ಟೈಮಿಗೆ ಇವನು ಫೋನ್ ಮಾಡಿದ್ದು ಹೌದು, ಫೋನ್ ಮಾಡಿ ಅವರೆಲ್ಲ ಬಂದಿದ್ದು ಹೌದು. ಅದು ಆಮೇಲೆ ಐಶ್ವರ್ಯ ಹೇಳ್ತಾಳೆ, ಸರಿ ನನ್ನ ಲೈಫ್ ಹಾಳು ಮಾಡಿರೋದು ಅವ್ರು ಬರ್ಕೂಡ್ದು ನಮ್ಮ ಮನೆಗೆ, ಈ ಮನೆಗೆ ಬರಬಾರ್ದು ಅಂತಾಳೆ. ಇಲ್ಲ ಬರಲಿ ಬಿಡಮ್ಮ, ಬಂದು ಹೋಗ್ತಾರೆ ಅಂತ ಹೇಳ್ತಾನೆ ರಾಮಣ್ಣನಪ್ಪ. ಸರಿ ಅಂತೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಆಮೇಲೆ ನಾಳಿನ ಎಪಿಸೋಡಲ್ಲಿ ಅದು ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲರೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ಕತೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾಳಿನ ಎಪಿಸೋಡಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿ ಬರುತ್ತೆ. ಐಶು ಮತ್ತು ಶೋಭನ ಮಾಡೋದಕ್ಕೆ ಅಂತೇಳ್ಬಿಟ್ಟು ಐಶುನ್ನು ರಾಮಣ್ಣನಿಗೂ ನಾವು ದೊಡ್ಡವರಾಗಿ ಮಾತಾಡಬೇಕಲ್ವ, ಅವಕ್ಕೆ ಏನು ಗೊತ್ತಿರುತ್ತೆ, ನಾವು ಮಾತಾಡಿ ಎಲ್ಲ ಮಾಡಬೇಕಲ್ವ ಅಂತ ರಾಮಣ್ಣನಪ್ಪ ಹೇಳ್ತಾನೆ. ಹೌದೌದು ಅಣ್ಣ, ನಾವೇ ಮಾಡಬೇಕು, ಅವಕ್ಕೆ ಗೊತ್ತಿರಲ್ಲ, ಅವ್ರಿಗೇನು ಗೊತ್ತಿರುತ್ತೆ, ಆಯಿತು ನಾಳೆ ಎಲ್ಲ ಹಳ್ಳಿಗೆ ಬಂದುಬಿಡ್ತೀವಿ ಅಣ್ಣ ನಾವು ಅಂತ ಹೇಳ್ತಾಳೆ. ಆಮೇಲೆ ಸರಿ ಕಣಮ್ಮ ಬಂದ್ಬಿಡಿ ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ಜಯ ಜ್ಯೋತಿಷ್ಯ ಹೇಳಿದ ಥರನೇ ಹೋಗ್ಬಿಟ್ಟು ಜ್ಯೋತಿಷಿನ ಬೀಟ್ ಬರ್ತಾಳೆ.
ಜ್ಯೋತಿಷ್ಯ ಹೇಳ್ದಂಗೆ ನಾನು ಹೇಳಿದ್ದೆ ಅಲ್ವಾ, ನಾನು ಹೇಳಿದ ಮಾತೇ ಕೇಳಲಿಲ್ವಲ್ಲ ಅಂತೇಳಿ. ಇಲ್ಲ, ಈಗಲೂ ಅವರು ಇಬ್ಬರು ದೂರ ದೂರ ಇದ್ದಾರೆ, ಏನೂ ತೊಂದರೆ ಇಲ್ಲ, ನಾವೇನೂ ಮಾಡಿಲ್ಲ ಅವರಿಗೆ, ಅವ್ರು ದೂರ ದೂರನೇ ಇದ್ದಾರೆ ಅಂತ ಹೇಳಿದಾಗ ಅದು ಇವನು ಜೋರೇ ನಗ್ತಾನೆ. ಬೆಣ್ಣೆನೂ ಬೆಂಕಿನೂ ಹತ್ರ ಹತ್ರ ಇಟ್ಬಿಟ್ಟು ಏನೂ ಆಗಲ್ಲ ಅಂದರೆ ಅದು ಆಗದೇ ಇರುತ್ತಾ ಅಂತ.